ಜನಪದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ, ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವಂತಹ ಹಿರಿಯ ಜಾನಪದ ಜೀವಿಗಳಿಗೆ ಲೋಕಸಿರಿ ಅನ್ನುವ ಒಂದು ಪ್ರಶಸ್ತಿಯನ್ನ ನಾಗೇಗೌಡರ ಹೆಸರಿನಲ್ಲಿ ಕೊಡ್ತಾ ಬರ್ತಾ ಇದೆ ಜಾನಪದ ಪರಿಷತ್ತು. ಇಂದು ನಾವು ಅಂತಹ 77ನೇ ಅತಿಥಿಗಳನ್ನ, ಅಂದರೆ ಕಲಾವಿದರನ್ನ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ಈ 77ನೇ ಲೋಕಸಿರಿ ಪ್ರಶಸ್ತಿಯನ್ನ ಗೌರವವನ್ನ ಸ್ವೀಕರಿಸುತ್ತಿರುವವರು ಶ್ರೀಮತಿ ಚಿಕ್ಕತಾಯಮ್ಮನವರು, ಅಜ್ಜೆ ಕಲಾವಿದರು ಮತ್ತು ಸೋಬನೆ ಕಲಾವಿದರು. ಅವರಿಗೆ ತುಂಬುವುದರಿಂದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೊಡ್ತಾರೆ. ಹಾಗೆ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀಮತಿ ಶೋಭಾ ವಸಂತ್ ಕುಮಾರ್, ಇವರು ಪೊಲೀಸ್ ಇನ್ಸ್ಪೆಕ್ಟರ್, ಮಹಿಳಾ ಪೊಲೀಸ್ ಠಾಣೆ ರಾಮನಗರ. ಅವರಿಗೂ ಸಹ ಜಾನಪದ ಪರಿಷತ್ತಿನ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಮತ್ತೊಬ್ಬ ಅತಿಥಿಗಳು ಶ್ರೀಮತಿ ಆರ್ಷಿಯಾ, ಇವರು ಆಂಗ್ಲ ಭಾಷಾ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡ್ಗಲ್. ಅವರಿಗೂ ಸಹ ಸಂಸ್ಥೆಯ ಪರವಾಗಿ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗುರುಗಳು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಜನಪದ ವಿದ್ವಾಂಸರು ಪ್ರೊಫೆಸರ್ EC ರಾಮಚಂದ್ರೇಗೌಡರು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾರೆ. ಮೊದಲಿಗೆ ಪ್ರಾರ್ಥನೆ. ನಮ್ಮ ಶ್ರೀಮತಿ ಚಿಕ್ಕತಾಯಮ್ಮ ಕಲಾವಿದರ ಬಳಗ ಬಂದಿದೆ. ಆ ಬಳಗದವರು ಅವರ ಸಾಹಿತ್ಯ ಬುದ್ಧಿ ಮತ್ತು ಸಂಗೀತ ಬುದ್ಧಿಯನ್ನ ಪ್ರಾರ್ಥನೆಯೊಂದಿಗೆ ಹಂಚಿಕೊಳ್ಳಬೇಕು ಅಂತ ಕೇಳ್ತೇನೆ.
ಕುಚಿಪುಡಿ ಶ್ರೀಮತಿ ಚಿಕ್ಕತಾಯಮ್ಮನವರೇ, ನಮ್ಮ ರಾಮನಗರ ಮಹಿಳಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀಮತಿ ಶೋಭಾರವರೇ, ಇಂದಿನ ಈ ಒಂದು ಫಾಸ್ಟ್ ಪೇಸ್ಡ್ ಪ್ರಪಂಚ ಏನಿದೆ, ಇಲ್ಲಿ ನಾವೆಲ್ಲ ಈಗ ಫ್ಯಾಷನ್ಗೆ ಮೊರೆ ಹೋಗಿದ್ದೀವಿ. ಹೆಚ್ಚು ನಮ್ಮ ಜನಪದ ಕಲೆಗಳನ್ನು ನಾವು ಮರೆತಿದ್ದೀವಿ. ಹಿಂದಿನ ಕಾಲದಲ್ಲಿ ಅಚ್ಚೆ ಹಾಕಿಸ್ಕೊಳ್ಳುವಂಥದ್ದು ಒಂದು ಸಾಂಸ್ಕೃತಿಕವಾಗಿ ಹಾಗೂ ಒಂದು ಟ್ರೆಡಿಷನಲ್ ಏನು ಹೇಳಿ ಈ ನಿಟ್ಟಿನಲ್ಲಿ ಅದು ಸಾಗ್ತಾ ಬರ್ತಾ ಇತ್ತು. ಆದರೆ ಅದನ್ನೇ ಈಗ ನಾವು ಹೊಸದಾಗಿ ಟ್ಯಾಟೂ ಅಂತ ಹೇಳ್ತಾ ಇದ್ದೀವಿ. ಇದು ಒಂದು ತುಂಬ ಟ್ರೆಂಡ್ ಆಗಿದೆ. ಹಿಂದಿನ ಕಾಲದಲ್ಲಿ ಅಚ್ಚೆ ಹಾಕಿಸ್ಕೊಳ್ತಾ ಇದ್ದಂತಹ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಅದನ್ನು ನಾವು ಭಾವನಾತ್ಮಕವಾಗಿ ಆ ಒಂದು ಹುಡುಗಿ ಹೆಣ್ಣಾಗಬೇಕಾದ್ರೆ ಅಥವಾ ಗ್ರೀಕ್ ಮತ್ತು ಪರ್ಷಿಯನ್, ರೋಮನ್ ಇಂಥ ಇತಿಹಾಸದಲ್ಲಿ ನಾವು ನೋಡಿದ್ರೆ ಅಲ್ಲಿ ನಾವು ಯೋಧರಿಗೆ ಅಥವಾ ಪ್ರಿಸನರ್ಸ್ಗೆ ಅವ್ರಿಗೆ ಅಚ್ಚೆನ ಹಾಕಿ ಇಂಥವರು ಅಂತ ನಾವು ನೋಟ್ ಮಾಡುವಂತಹ ಒಂದು ಕಾಲ ಇತ್ತು. ಬೇರೆಲ್ಲ ಕಲೆಗಳು ನಮ್ಮ ಒಂದು ಜನಪದದಲ್ಲಿವೆ. ಕರ್ನಾಟಕದಲ್ಲಿ ಸುಮಾರು 184ಕ್ಕಿಂತ ಹೆಚ್ಚು ಜನಪದ ಕಲೆಗಳನ್ನು ಗುರುತಿಸಿದ್ವಿ. ಬೇರೆಲ್ಲ ಕಲೆಗಳು ಒಂದು ಜೀವ ಇಲ್ಲದೇ ಇರುವಂತಹ ಕ್ಯಾನ್ವಾಸ್ ಮೇಲೆ ಜನ ಆರ್ಟ್ನ ಪ್ರಯೋಗ ಮಾಡಿದ್ರೆ, ಇದು ಒಂದು ಏಕೈಕ ಕಲೆ ಎಲ್ಲಿ ಕ್ಯಾನ್ವಾಸ್ ಇಸ್ ಲಿವಿಂಗ್ ಹ್ಯೂಮನ್, ಜೀವಂತ ವ್ಯಕ್ತಿಯ ಮೇಲೆ ಆರ್ಟಿಸ್ಟ್ ತನ್ನ ಒಂದು ಕಲೆನ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಅಂದರೆ ಮತ್ತೆ ಆ ಒಂದು ಕಲೆ ಆ ವ್ಯಕ್ತಿ ಜೀವಂತವಾಗಿ ಇರುವವರೆಗೂ ಕೂಡ ಅದು ಉಳಿಯುತ್ತೆ. ಹಾಗೆ ಕೆಲವೊಮ್ಮೆ ಈ ಒಂದು ಕಲೆ ಏನಿದೆ ಅದು ಆಕಸ್ಮಿಕವಾಗಿ ಸಾವಾದರೆ ಐಡೆಂಟಿಫಿಕೇಶನ್ಗೂ ಕೂಡ ಈ ಒಂದು ಟ್ಯಾಟೂಸ್ ಹೆಲ್ಪ್ ಆಗಿದೆ. ಇದರ ಇತಿಹಾಸ ತುಂಬ ಇದೆ. ಬ್ರಾನ್ಸ್ ಏಜ್ ಅಂತ ನಾವು ಏನು ಕರಿತೀವಿ, ಕಂಚಿನ ಯುಗ, ಅಲ್ಲೂ ಕೂಡ ನಾವು ಒಂದು ಮೀನ ಹುಡುಕಿದ್ದಾರೆ, ಕಂಡುಹಿಡಿದಿದ್ದಾರೆ. ಒಂದು ಇಟಲಿ ಮತ್ತು ಆಸ್ಟ್ರಿಯಾ ನಡುವಿನ ಒಂದು ಜಾಗದಲ್ಲಿ ಔಟ್ಸ್ ಅಂತ ಹೇಳ್ತಾರೆ, ಔಟ್ಸ್ ಆಫ್ ಆಲ್ಪ್ಸ್, ಇಲ್ಲಿ ಒಂದು ಮಮ್ಮಿ ಸಿಕ್ಕಿತ್ತು. ಈ ಮಮ್ಮಿ ಅಂದರೆ ಸತ್ ಮೇಲೆ ಹೊಂದಿರುವಂತಹ ದೇಹ, ಹಿಮನದಿಯಲ್ಲಿ ಹೊಂದಿರುವಂತಹ ಒಂದು ದೇಹ, ಆ ವ್ಯಕ್ತಿಯ ದೇಹದ ಮೇಲೆ 57 ಟ್ಯಾಟೂಸ್, ಅಚ್ಚೆ ಮಾರ್ಕ್ಸ್ ಸಿಕ್ಕಿದೆ. ಈಜಿಪ್ಟ್ ಇರ್ಬೋದು, ರೋಮನ್ ಎಂಪೈರ್ ಇರ್ಬೋದು, ಗ್ರೀಕರ್ ಇರ್ಬೋದು, ಪರ್ಷಿಯನ್ಸ್ ಇರ್ಬೋದು, ಹಾಗೆ ಜಪಾನ್ ದೇಶದಲ್ಲೂ ಕೂಡ ನಾವು ಅಚ್ಚೆಗಳ ಇತಿಹಾಸವನ್ನು ನೋಡ್ಬೋದು. ಚಾರ್ಲ್ಸ್ ಡಾರ್ವಿನ್ ದ ಡಿಸೆಂಟ್ ಆಫ್ ಮ್ಯಾನ್ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ 1871ರಲ್ಲಿ. ಅದರೊಳಗೆ ಮೆನ್ಷನ್ ಮಾಡಿದ್ದಾರೆ, ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಕಂಟ್ರಿ, ಯಾವುದೇ ಒಂದು ರಾಷ್ಟ್ರ ಇರುವಂತೆ, ಎಲ್ಲಿ ಅಚ್ಚೆಯ ಒಂದು ಕಲೆ ಇಲ್ವೋ ಅಂತಹ ರಾಷ್ಟ್ರವೇ ಇರುವಂತೆ. ಸೊ ಇದಕ್ಕೆ ಇತಿಹಾಸ ತುಂಬ ಇದೆ ಅಚ್ಚೆಗೆ. ಅಚ್ಚೆ ಒಂದು ಟ್ರೆಂಡ್ ಆಗಿ ಈಗ ನಾವು ನೋಡ್ತಾ ಇದ್ದೀವಿ. ಬಟ್ ಹಿಂದೆಯಿಂದ ಕೂಡ ಹೆಣ್ಮಕ್ಳು ಋತುಮತಿಯಾಗಿ ಮದುವೆ ಆಗುವಂಥ ಸಂದರ್ಭದಲ್ಲಿ ಆಕೆಯ ಒಂದು ಕೈಗಳ ಮೇಲೆ ಲಕ್ಷ್ಮೀ ಪೂಜೆಯ ಅಚ್ಚೆಗಳನ್ನು ನೋಡ್ಬೋದು. ನಮ್ಮ ಭಾರತ ದೇಶದಲ್ಲಿ ಒರಿಸ್ಸಾದಲ್ಲಿ, ಹಾಗೆ ತಮಿಳುನಾಡಲ್ಲಿ ನಾವು ಕೆಲವು ಟ್ರೈಬ್, ನಾಗಾ ಟ್ರೈಬ್ ಅಂತಿದೆ, ಕೆಲವು ಟ್ರೈಬಲ್ ಸಂಬಲ್ಪುರಿ, ಒರಿಸ್ಸಾದಲ್ಲಿ ಈ ಥರ ಅಚ್ಚೆಗಳನ್ನು ಹಾಕುವಂತಹ ಪದ್ಧತಿ ನಾವು ನೋಡ್ಬೋದು. ಈ ರಾಷ್ಟ್ರದಲ್ಲೇ ಇದೆ. ಕರ್ನಾಟಕದಲ್ಲೂ ಕೂಡ ತಮ್ಮೆಲ್ಲರೂ ಓದಿರೋ ಹಾಗೆ ಅಚ್ಚೆ ಹಾಕಿಸಿಕೊಳ್ಳುವಂಥದ್ದಿದೆ. ಪುರುಷರು ಮಹಿಳೆಯರು ಇಬ್ಬರು ಕೂಡ ಅಚ್ಚೆನ ಹಾಕಿಸ್ಕೊಳ್ತಾರೆ. ಹೆಚ್ಚಾಗಿ ಮಹಿಳೆಯರಿಗೆ ಈ ಒಂದು ಅಚ್ಚೆನ ಹಾಕುವಂಥ ಸಂಪ್ರದಾಯ ಹೆಚ್ಚಿದೆ. ಒಂದು ಜನಪದ ಕಲೆಗಳೇನಿದೆ ನಮ್ಮ ಗ್ರಾಮೀಣ ದೇಶದ ಒಂದು ಸೊಗಡು ಅಂತ ನಾವು ಹೇಳ್ಬೋದು. ಇದನ್ನು ಉಳಿಸ್ಕೋಬೇಕಾಗಿರುವಂಥ ನಮ್ಮ ಯುವ ಪೀಳಿಗೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಒಂದು ಜನಪದ ಕಲೆಗಳು ನಮ್ಮ ಹಳ್ಳಿಯ ಜೀವ, ಹಳ್ಳಿಗಳು ನಮ್ಮ ಭಾರತದ ಜೀವ ಆಗಿದೆ, ಬೇರುಗಳಾಗಿದೆ. ನಾವು ಇಂದಿನ ಯುವ ಪೀಳಿಗೆ ಪಾಶ್ಚಾತ್ಯೀಕರಣ ಮತ್ತು ಈ ಒಂದು ಮಾಧ್ಯಮಗಳ ಹಾವಳಿಯಿಂದ ಇದನ್ನೆಲ್ಲ ಬರ್ತಿದ್ದೀವಿ ನಾವು. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಪರಂಪರೆ ಇದು ಕೂಡ ಮುಖ್ಯ ಆಗಿದೆ. ಇದರ ಕಡೆ ನಮ್ಮ ಯುವ ಪೀಳಿಗೆ, ಇದಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಒತ್ತಾಯದಿಂದ ಕರೆದಿರೋದು ನಮ್ಮ
ಸರ್, ನಮ್ಮ ಕ್ಯೂರೇಟರ್ ಜನಪದ ಕ್ಯೂರೇಟರ್, ನಮ್ಮ ಸಹೋದರಾಗಿರುವಂತಹ ಡಾಕ್ಟರ್ ರವಿಗಳು. ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಬಂಧು ಮಿತ್ರರೇ, ಜನಪದ ಲೋಕದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮದವರೇ, ನಮ್ಮ ಕಲೆಗಳನ್ನು ಉಳಿಸೋದು ತುಂಬ ಮುಖ್ಯ ಆಗಿದೆ. ನೀವು ಈ ಕಾರ್ಯಕ್ರಮ ಏನು ಲೋಕಸಿರಿ ಅಂತ ಅಂದ್ಕೊಂಡಿದ್ರೆ, ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಜನಪದ ಕಲಾವಿದರನ್ನು ಗುರುತಿಸೋದು, ಹಾಗೆ ಅವರಿಗೆ ಸನ್ಮಾನ ಮಾಡೋದು, ಮತ್ತು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದು ನಮ್ಮ ಕಲೆಗಳ ಬಗ್ಗೆ. ಇದು ತುಂಬ ಒಂದು ಮುಖ್ಯವಾಗಿರುವಂತಹ ಒಂದು ಬೇರೆಯವರಿಗೆ ಆದರ್ಶವಾಗಿರುವಂತಹ ಕಾರ್ಯಕ್ರಮ ಆಗಿದೆ. ನಾಡೋಜ ನಾಗೇಗೌಡ ಅವರ ಸ್ಮರಣಾರ್ಥವಾಗಿ ನಡೆಸ್ತಾ ಇರುವಂತಹ ಈ ಲೋಕಸಿರಿ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ಎಲ್ಲರಿಗೂ ಒಳ್ಳೆಯದಾಗಿದೆ. ಜನಪದ ಒಂದು ಜನಪದ ಸಂಸ್ಕೃತಿ ಇತಿಹಾಸ ಇದ್ದದ್ದು ಒಂದು ರಾಷ್ಟ್ರವೇದ ಅನ್ನೋ ಮಾತು ಎಷ್ಟು ಸತ್ಯ. ಹಾಗೆ ಒಬ್ಬ ಪರಂಪರೆ ಸಮುದಾಯ ಉಳಿಬೇಕು ಅನ್ನೋ ಜನಪದ ಅಷ್ಟೇ ಮುಖ್ಯ ಅನ್ನೋದನ್ನ ಹೇಳಿ, ಹಾಗೆ ನಾಗೇಗೌಡರು ಮಾಡಿರೋ ಕೆಲಸಗಳನ್ನ ಸ್ಥಾನೀಯವಾಗಿ ಹೇಳೋದು ಧನ್ಯವಾದಗಳು. ಹಾಗೆ ನಮ್ಮ ರಾಮನಗರದ ಒಳ್ಳೆಯ ಸಂರಕ್ಷಕರು ಆಗಿರುವಂತಹ ಶ್ರೀಮತಿ ಶೋಭಾ ವಸಂತಕುಮಾರ್ ಅವರು ಜನಪದ ಪರಿಷತ್ತು ಮತ್ತು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಜನಪದ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪ್ರೊಫೆಸರ್ ರಾಮಚಂದ್ರ ಸರ್ ಅವರೇ, ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೇಯಾ ಮೇಡಮ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಲೋಕಸಿರಿ 77ರ ಗೌರವ ಸ್ವೀಕಾರವನ್ನು ಮಾಡಲು ಬಂದಿರತಕ್ಕಂತಹ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀಮತಿ ಚಿಕ್ತಾಯಿಮರವರೇ, ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಸಭಿಕರೇ, ಮಾಧ್ಯಮಗಳೇ, ಬೆಂಗಳೂರು ಮೈಸೂರು ರಸ್ತೆ, ಬೆಂಗಳೂರು ಮತ್ತು ಚನ್ನಪಟ್ಟಣ ಮಧ್ಯೆ ಜನಪದ ಲೋಕ ಇದೆ ಅನ್ನೋದು ನಾವು ಚಿಕ್ಕವರಿದ್ದಾಗಿಂದ ಚಿರಪರಿಚಿತ. ಆದರೆ ಇದನ್ನ ಸ್ಥಾಪಿಸಿದ್ರಲ್ಲ ನಮ್ಮ ಎಚ್.ಎಲ್. ನಾಗೇಗೌಡ ಸರ್ ಅವರಿಗೆ ನಾವು ನೀವೆಲ್ಲ ಸೇರೋ ಚಪ್ಪಾಳೆ. ಜಾನಪದ ಕಲೆಗಳು ಈಗಿನ ನಾಗಲೋಟದ ಜೀವನದಲ್ಲಿ ಅಂದ್ರೆ ಎಲ್ಲರಿಗೂ ಹೊರಗೆ ಯಾರಿಗೂ ತಾಳ್ಮೆ ಮತ್ತು ನೀರಿಲ್ಲ, ಎಲ್ಲರಿಗೂ ಇನ್ಸ್ಟೆಂಟ್ ಆಗಿ ಎಲ್ಲ ಏನೇ ಇರ್ಬೋದು, ಅದು ಊಟದಿಂದ ಇರ್ಬೋದು ಅಥವಾ ಜೀವನದ ಹೋಗುಗಳ ಸ್ಥಿತಿಗತಿಗಳಿರ್ಬೋದು, ಎಲ್ಲವೂ ಇನ್ಸ್ಟೆಂಟ್ ಆಗಿರ್ಬೋದು. ಯಾರಿಗೂ ಕಾಯುವ ಒಂದು ತಾಳ್ಮೆ ತುಂಬಾನೇ ಕಡಿಮೆ. ಬಿಕಾಸ್ ನಾನು ಈ ವಿಚಾರನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಹದವರಿದು ಬದುಕಿದಾಗ ಎಲ್ಲರಿಗೂ ಚೆನ್ನಾಗೇ ಇರುತ್ತೆ. ಇದನ್ನ ನಮ್ಮ ಪೂರ್ವಜರು ಈ ಜಾನಪದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ವಿಚಾರ ಇಲ್ಲಿ ಪ್ರಸ್ತುತ ಅನ್ನಿಸ್ತು. ಆ ಒಂದು ಸಲುವಾಗಿ ನಾನು ಹೇಳ್ತೇನೆ. ಈ ಒಂದು ಜಾನಪದ ಕಲೆಗಳು ಇತಿಹಾಸಕ್ಕೆ ಎಷ್ಟಿದೆ ಅನ್ನೋದಾದ್ರೆ, ಈಗಷ್ಟೇ ಮೇಡಮ್ ಅವರು ಒಂದು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದಾರೆ. ಅದು ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಕೂಡ ಈ ಒಂದು ಅಚ್ಚೆ ಕಲೆ ಬಗ್ಗೆ ಉಲ್ಲೇಖಗಳಿರ್ತಕ್ಕಂಥದ್ದನ್ನ ಈಗಷ್ಟೇ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಾನು ಅದನ್ನು ಪ್ರಸ್ತಾಪ ಮಾಡೋದು ಅಷ್ಟು ಸಹಜ ಅಲ್ಲ. ಹೊರತಾಗಿ ಇದಕ್ಕೆ ಇತಿಹಾಸ ಎಷ್ಟಿದೆ ಅನ್ನೋದಾದ್ರೆ, ಮನುಷ್ಯನಿಗೆ ಎಷ್ಟು ಪ್ರಾಚೀನ ಇತಿಹಾಸ ಇದೆ ಅಷ್ಟೇ ಇದಕ್ಕೂ ಕೂಡ ಜಾನಪದ ಕಲೆಗಳಿಗೆ ಇತಿಹಾಸ ಇದೆ. ಹೌದಲ್ವಾ? ಫಸ್ಟ್ ಮನುಷ್ಯನಿಗೆ ಉದ್ಭವ ಆಗ್ಬಿಟ್ಟಿಲ್ಲ, ಮಂಗನಿಂದ ಮಾನವ. ಹೌದಲ್ವಾ? ಹಾಗೆ ಇದಕ್ಕೂ ಕೂಡ ಅಷ್ಟೇ ಪ್ರಾಚೀನ ಇತಿಹಾಸ ಇದೆ. ಜಾನಪದ ಕಲೆಗಳಿಗೆ ಬಂದು ಹಿಂದೆ ಮನುಷ್ಯ ಸಹಜವಾಗಿ ತಿಳಿದದ್ದನ್ನ ಒಂದೆಡೆ ಮತ್ತೆ ಅನುಕರಣೆಯಿಂದ ಕಲಿತದ್ದನ್ನ ಒಂದೆಡೆ ಕ್ರೋಢೀಕರಿಸಿ ಮತ್ತೆ ಬಾಯಿಂದ ಬಾಯಿಗೆ ಬಂದಂತಹ ಕಲೆ ನಮ್ಮ ಜಾನಪದ ಕಲೆ ಆಗಿದೆ. ಹೌದಲ್ವಾ? ಈ ಒಂದು ಜಾನಪದ ಕಲೆ ಮತ್ತು ಕಲಾವಿದರು ನಮ್ಮ ಗ್ರಾಮೀಣ ಭಾರತದ ತಾಯಿ ಬೇರು ಅಥವಾ ಜೀವ ಬೇರು ಅಂದ್ರೆ ತಪ್ಪಾಗಲಾರದು. ಹೌದಲ್ವಾ? ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಜಾನಪದ ಲೋಕ ನಾವು ಒಂದು ನೋಡ ಸುತ್ತಿ ಬರ್ತೇವೆ ಅನ್ನೋದಾದ್ರೆ, ಇಲ್ಲಿರ್ತಕ್ಕಂಥ ಎಷ್ಟೋ ವಸ್ತುಗಳನ್ನ ನಾವು ಅಥವಾ ನೀವು ಕೆಲವೊಂದು ನೋಡೇ ಇರಲ್ಲ. ಇಲ್ಲಿ ನೋಡಿದಾಗ ಮತ್ತೆ ಅದ್ರ ಬಗ್ಗೆ
ಏನದು ಸಂಕ್ಷಿಪ್ತ ವಿವರಣೆಯನ್ನು ಓದಿದಾಗ ಇದಕ್ಕೆ ಬಳಕೆ ಆಗ್ತಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ, ಹೌದಲ್ವಾ? ಹಾಗೆ ಈ ಒಂದು ನಾಗಾಲಯದ ಬದುಕಿನಲ್ಲಿ ನಮ್ಮ ಹಿರಿಯರು ಪೂರ್ವಜರು ಏನು ಉಳಿಸ್ಕೊಂಡು ಬಂದಿದ್ದಾರೆ ಆ ಒಂದು ಕಲೆಗಳನ್ನ ನಾವು ಕೂಡ ಗೌರವಿಸೋಣ, ಆದಷ್ಟು ಉಳಿಸೋದಿಕ್ಕೆ ಮತ್ತು ಬೆಳೆಸೋದಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ, ಹೌದಲ್ವಾ? ಈಗ 75 ವರ್ಷದ ಚಿಕ್ತಾಯಮ್ಮ ಅವರು ಸೋಪಾನೆ ಪದ ಮಾಡ್ತಾರೆ ಮತ್ತು ಅಜ್ಜೆ ಹಾಕ್ತಾರೆ ಅಂತ ಹೇಳಿ ಗುರುತಿಸಿ ಅವ್ರನ್ನ ಇವತ್ತಿಗೆ ಕರೆಸಿದ್ದಾರೆ. ನಿಮ್ಗೆಲ್ಲ ಗೊತ್ತಾಗಿಲ್ಲ, ಟ್ಯಾಟು ಅಂತ ನಮ್ ಗಮನಕ್ಕೆ ಹೊರತು ಅಜ್ಜೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಇನ್ನು ಇದಕ್ಕೆ ತೀರಾ ಹಾಡು ಭಾಷೆ ಅಂದ್ರೆ ಹಸ್ರು ಹಾಕ್ಸ್ಕೊಳ್ಳೋದು ಅಂತ. ನಾನು ತುಂಬಾ ಚಿಕ್ಕವಳಿದ್ದಾಗ ಅಮ್ಮ ಕೈ ಮೇಲೆ ಇಲ್ಲ ಇದ್ದಾಗ ಏನಮ್ಮ ಇದು ಅಂತಂದಾಗ ಹಸ್ರು ಹಾಕಿರೋದು ನಾವು ಋತುಮತಿ ಆದಾಗ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಹೆಂಗ್ ಮಾಡ್ತಿದ್ರು ಅಮ್ಮ ಅಂತಂದ್ರೆ ಸುಮ್ಮನೆ ಕೇಳಿದಾಗ ಅದೇನೋ ಬರಗಡೆಗಿಲೆ ಸೊಪ್ಪು, ತಾಯಿ ಎದೆ ಹಾಲು, ಆಮೇಲೆ ದೀಪ, ಅವಾಗೆಲ್ಲ ಲೈಟ್ ಇರ್ಲಿಲ್ಲಲ್ಲ, ದೀಪದ ಪಿತ್ತ ಎಲ್ಲ ಸೇರಿಸಿ ಏನೋ ಹಾಕಿ ಮಾಡ್ತಿದ್ರು, ಸೂಜಿಗೆಲ್ಲ ಹಾಕಿ ಚುಚ್ತಿದ್ರು. ಬಟ್ ಆಡ್ತಿದ್ರು, ನಮ್ಗೇನು ನೋವು ಗೊತ್ತಾಗ್ತಿರ್ಲಿಲ್ಲ, ರಕ್ತ ಬಂದ್ರು ನೋವು ಗೊತ್ತಾಗ್ತಿರ್ಲಿಲ್ಲ, ಒಂದಿನ 2 ದಿನ ಜ್ವರ ಇರೋದು ಅಂತ ಹೇಳಿದ್ರು. ಮತ್ತೆ ಸೋಮನ ಪದ ಕೇಳಿ ಬಂದಾಗ ನಮ್ಗೆ ಗೊತ್ತಿಲ್ಲ, ನಾವೀಗ ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ನಾವೊಂದು ಪ್ರಾಯದ ನೆನಪಾಗುತ್ತೆ. ನಮ್ಮ ಅಜ್ಜಿ ಕೂಡ ಸೋಮನ ಪದ ಹಾಡ್ತಿದ್ರು, ಕಾಳಮ್ಮ ಅಂತ ಹೇಳಿ. ಅವ್ರನ್ನ ನಾನು ಇವ್ರ ರೂಪದಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ಅಜ್ಜಿನ ನೆನೆಸಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಹಾಡೋರು ತುಂಬಾ ಸೊಗಸಾಗಿ ಹಾಡೋರು, ತುಂಬಾ ಚೆನ್ನಾಗಿ ಹಾಡೋರು. ಆ ಕಾಲ ನಾವು ಇನ್ನೂ ಸಣ್ಣವರಿದ್ದ ಕಾಲಕ್ಕೆ ನಾವು ಬೆಂಗಳೂರಿನಲ್ಲಿದ್ವಿ. ಆದ್ರೆ ಅಜ್ಜಿ ಸೋಪಾನ ಪದ ಹಾಡೋರು ಅಂತ ಹೇಳಿ ಎಲ್ಲಾದ್ರೂ ಮದುವೆ ಹೊಸಿಗೆ ಏನಾದ್ರು ಹಾಕಿದಾಗ ಅಜ್ಜಿನ ತುಂಬಾ ಗೌರವವಾಗಿ ಬನ್ನಿ ನೀವು ಅಂತ ಹೇಳಿ ಕರ್ಕೊಂಡೋಗಿ ಆಡಿಸಿ ಕರ್ಕೊಂಡ್ಬರೋರು. ನಾವಿನ್ನು ಸಣ್ಣ ಮಕ್ಕಳೆಲ್ಲ ಅಜ್ಜಿ ಜೊತೆ ಒಂದು 2 ಸಲ ಹೋಗಿ ನಿಂತಿದೆ. ಹಾಗಾಗಿ ನಾನು ಅದಕ್ಕೆ ಹೇಳ್ತಿದ್ದೀನಿ, ಜಾನಪದ ಕಲೆಗಳನ್ನ ಗೌರವಿಸೋಣ, ಉಳಿಸೋಣ, ಬೆಳೆಸೋಣ. ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ನೆನೆಸುತ್ತಾ ನಾನು ಕೇಳ್ಕೊಳ್ತೀನಿ. ಜೋರು ಚಪ್ಪಾಳೆಯನ್ನು ತರಿಸಬೇಕು. ಪ್ರಶಸ್ತಿ ಪತ್ರ ಹಾಗೂ 5,000 ನಗದು ಬಹುಮಾನವನ್ನ ಈ ಪ್ರಶಸ್ತಿ ಒಳಗೊಂಡಿರುತ್ತದೆ. ಮುಖ್ಯ ಚೇತನ ಮತ್ತು ಮುಖ್ಯ ಆಕರ್ಷಣೆಯಾಗಿರುವ ಶ್ರೀಮತಿ ಚಿಕ್ಕತಾಯಮ್ಮ ಅವರೇ ಈ ಸಮಾರಂಭದ ಗೌರವ ಉಪಸ್ಥಿತಿಯನ್ನು ನೀಡಿರುವಂತಹ ಶ್ರೀಮತಿ ಶೋಭಾ ವಸಂತಕುಮಾರ್ ಅವರೇ, ಹಾಗೆಯೇ ಶ್ರೀಮತಿ ಆರ್ಷಿಯಾ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ಮಿತ್ರರೇ, ಈಗಾಗಲೇ ಆರ್ಷಿಯಾ ಮೇಡಮ್ ಅವರು ಕಚ್ಚೆಯ ಕಲೆಯ ಹೇಗೆ ಜಗತ್ತಿನಾದ್ಯಂತ ಇದೆ ಅನ್ನುವಂಥ ಮಾತನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಮತ್ತು ಇದರ ಅವಶ್ಯಕತೆ ಬಗ್ಗೆ ಶ್ರೀಮತಿ ಶೋಭಾ ಮೇಡಮ್ ಅವರು ಕೂಡ ಮಾತಾಡಿದ್ದಾರೆ. ನಾವು ಇವತ್ತು ನಮ್ಮನ್ನು ಬಹುಶಃ ಅದು 18ನೇ ಶತಮಾನದಲ್ಲಿ ಶುರುವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆಯಿಂದಾಗಿ ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಬಿಟ್ಟುಬಿಟ್ಟು ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಒಂದೇ ಇರುವಂಥ ದೇಶಗಳು 2ನೇ ಮತ್ತು 3ನೇ ದರ್ಜೆಯ ದೇಶಗಳಾಗಿ ಅಥವಾ ಪ್ರಜೆಗಳಾಗಿ ಗಣಿಸಲ್ಪಟ್ಟು ಅದು 18ನೇ ಶತಮಾನದಲ್ಲಿ ಉಂಟಾದಂಥ ಕೈಗಾರಿಕಾ ಕ್ರಾಂತಿಯ ಪರಿಣಾಮ. ಅವರೆಲ್ಲ ಮಾಸ್ಟರ್ಸ್ ಆದರೂ ನಾವೆಲ್ಲ ವಿದ್ಯಾರ್ಥಿಗಳಾಗಲಿ. ಹಾಗಾಗಿನೇ ಇವತ್ತಿನವರೆಗೂ ಕೂಡ ನಾವು ಕಲಿತಿರೋ ವಿದ್ಯೆ ಕೊಠಡಿಗಳಲ್ಲಿ ಕಲಿತಿರುವಂಥ ವಿದ್ಯೆ. ಹಾಗಾಗಿ ನಿಜವಾಗಿ ಜೀವನ ವಿದ್ಯೆ ಅಂತ ಒಂದು ಇತ್ತಲ್ಲ, ಬಹಳ ಶತಮಾನದಿಂದ ನಮ್ಮ ಹಿರಿಯರೆಲ್ಲ ಬದಿಕೊಂಡು ಬಂದಂಥ ಒಂದು ಜೀವನ ಶಿಕ್ಷಣ ಅಂತ ಒಂದು ಇತ್ತಲ್ಲ, ಅದನ್ನು ನಾವು ಕಂಪ್ಲೀಟ್ ಕೈ ಬಿಟ್ಟು ಅದರ ಜೊತೆಗೆ ಅದನ್ನು
ಬೆಳೆಸ್ಕೊಂಡು ಬಂದಂಥ ನಮ್ಮ ಹಿರಿಯರನ್ನು ಕೈ ಬಿಟ್ವಿ. ಯಾಕೆ ಅಂತಂದರೆ ಹೊಸ ಶಿಕ್ಷಣ ಮಾತ್ರ ಜ್ಞಾನ, ಪಾರಂಪರಿಕವಾದ ಶಿಕ್ಷಣ ಅನ್ನುವಂಥದ್ದು ಅಜ್ಞಾನ ಅನ್ನುವಂಥ ಒಂದು ಮನೋಧರ್ಮವನ್ನು ಉಂಟು ಮಾಡಿದರು. ಇದು ಮಾರುಕಟ್ಟೆ ಸಂಸ್ಕೃತಿಯವರು ಮಾಡುವ ಕೆಲಸ, ಸುಸಂಸ್ಕೃತಿ ಯಾರು ಮಾಡಲ್ಲ. ಮಾರುಕಟ್ಟೆಯವರು ಏನು ಮಾಡ್ತಾರೆ ಅಂದರೆ ತಮ್ಮ ವಸ್ತು ಬಹಳ ಶ್ರೇಷ್ಠ ಅಂತ ಮತ್ತೆ ಅವ್ರು ಪ್ರಚಾರ ಮಾಡ್ಕೊತಾರೆ. ನೀವು ಇವತ್ತು ಎಲ್ಲರಲ್ಲಿ ದೂರದರ್ಶನದಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ನೋಡಿದ್ದೀರಿ ಅದರಿಂದ ಅಡ್ವರ್ಟೈಸ್ಮೆಂಟನ್ನು ಅಲ್ವಾ. ಯಾರು ತಮ್ಮ ಹೆಂಡತಿಯನ್ನು ಪ್ರೀತಿಸುತ್ತಾರೋ ಅವರು ಪ್ರೆಷರ್ ಕುಕ್ಕರನ್ನು ಯಾವುದನ್ನು ಸ್ಟೀಲ್ ಕುಕ್ಕರನ್ನು ಪ್ರೀತಿಸುತ್ತಾರೆ. ಯಾವ ಗ್ಯಾರಂಟಿ ಗೊತ್ತಿಲ್ಲ ಅದಕ್ಕೆ. ಯಾರಾದ್ರೂ ಪ್ರೀತಿಸ್ತಾ ಇದ್ರೆ ನಿಜವಾಗಿ ಇದು ಮಾಡಿಬಿಟ್ಟು ಹೋಗಿಲ್ಲ ನೀವು. ಈ ಥರದಲ್ಲ. ನನಗೆ ಇನ್ನೂ ಭಯಂಕರ ಅಂದ್ರೆ ನೀವು ಗಾಂಧಿ ಹೇಳಿದ್ರು ಗ್ರೀಡ್ ಅನ್ನುವಂಥದ್ದು ಅಪಾಯ ಅಂತ ಹೇಳಿದರು. ಈ ಆಧುನಿಕ ಪ್ರವೃತ್ತಿಗಳು ಬಂದ್ಬಿಟ್ಟು ಗ್ರೀಡಿಂಗ್ ಆಲ್ಸೋ ಗುಡ್ ಅಂದರು. ನಮಗೆಲ್ಲ ತಲೆ ಕೆಟ್ಟವರು. ಗ್ರೀಡ್ ಅಂತಂದ್ರೆ ಸೂಯೆ, ಅದು ಕೆಟ್ಟದ್ದು ಅಂತ ಗಾಂಧಿ ಹೇಳಿದರು. ಇವ್ರು ಬಂದರು ಅದು ಕೂಡ ಒಳ್ಳೆಯದು. ಯಾವಾಗ ಅಂದರೆ ಹೆಚ್ಚೆಚ್ಚು ಸಾಮಾನು ಕೊಂಡ್ರೆ, ಎಲ್ಲಿ ಮಾಲ್ನಲ್ಲಿ ಹೆಚ್ಚೆಚ್ಚು ಸಾಮಾನು ಕೊಳ್ಳಿಯಿಂದ ಮಾಡುವಂಥ ಒಂದು ದೊಡ್ಡ ಅಪಾಯಕಾರಿಯಾದಂಥ ಪ್ರಚಾರ ಇದು. ನೀವು ಈ ಥರ ಮನುಷ್ಯರನ್ನ ತಳಬಿಡಿಸುವಂಥ ಕೆಲಸ ಇದೆ. ಹಾಗಾಗಿ ಇವತ್ತಿನವರೆಗೂ ಕೂಡ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ನೀವು ದಲಿತ ಚಳವಳಿಯಲ್ಲಿ ಕೆಲಸ ಮಾಡಿದ್ದೀನಿ, ರೈತ ಚಳವಳಿಯಲ್ಲಿ ಕೆಲಸ ಮಾಡಿದ್ದೀನಿ, ಮಹಿಳಾ ಹೋರಾಟಗಳಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಕೆಲಸ ಮಾಡಿದ್ದೀನಿ. ಯಾಕಂದರೆ ಚಲನಶೀಲರಾಗಿ ಕ್ರಿಯಾಶೀಲರಾಗಿದ್ದ ಕಾರಣಕ್ಕೋಸ್ಕರವಾಗಿ ನಾವು ಕಲಿಸಿರುವಂಥ ವಿದ್ಯೆ ಎಂಥದ್ದು ಅಂತಂದರೆ ಒಬ್ಬ ಗಂಡು ಮಗನನ್ನು ಓದಿಸಿದರೆ ಕೆಲಸನೂ ಕೂಡ ಅಪ್ಪ ಕೊಡಿಸ್ಬೇಕು, ಇಲ್ಲ ಭಾವ ಕೊಡಿಸ್ಬೇಕು. ಮದುವೆನೂ ಅವರೇ ಮಾಡಬೇಕು, ಮನೆಯೂ ಕಟ್ಟಿಸ್ಕೊಡ್ಬೇಕು, ಎಲ್ಲ ಮಾಡಬೇಕು. ಹಾಗಾಗಿ ಎಷ್ಟು ನಾವು ಒಂಥರ ಹೆಳವನ್ನು ಮಾಡಿದ್ದೀವಿ ಅಂತಂದರೆ ಅವರು ಒಂದು ರೀತಿಯಲ್ಲಿ ಪರಾವಲಂಬಿಗಳಾದ ರೀತಿ ಮಾಡಿದ್ದೀವಿ. ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ ಆಗಿರುವಂಥದ್ದು ಈಗ. ಮತ್ತು ಈಗ ಯಾರು ನಿಮಗೆ ಹೀರೋಗಳು ಅಂತಂದರೆ, ಯಾರು ಆದರ್ಶ ಅಂತಂದರೆ ಆ ಸಿನಿಮಾದಲ್ಲಿ ಬರ್ತಾರಲ್ಲ ಅವರು ಆದರ್ಶ ನಿಮಗೆ. ಅವರು ಸಿನಿಮಾದಲ್ಲಿ ಹೀರೋಗಳಾಗಿ ಬಿಟ್ಬಿಟ್ರೆ, ಹೀರೋಯಿನ್ ಆಗಿ ಬಿಟ್ಬಿಟ್ರೆ ಆ ಮನೆಗೆ ಹೋದ್ರೆ ಝೀರೋ ಆಗಿರ್ತಾರೆ ಅವರು. ಅವ್ರು ಯಾವ ಜ್ಞಾನನೂ ಎಂಥದ್ದು ಏನು ಇರೋದಿಲ್ಲ. ಆ ಡೈರೆಕ್ಟ್ ಹೇಳ್ಕೊಟ್ಟಾಗ ನಟಿಸ್ತಾರೆ, ಹೋಗ್ತಾರೆ ಅಷ್ಟೇ. ಈ ಜ್ಞಾನದ ವಿಷಯ ತಗೊಂಡ್ರೆ ನಿಮಗೆ ಅವರು ತುಂಬ ಚೈಲ್ಡಿಶ್ ಆಗಿರ್ತಾರೆ. ನನಗೆ ಗೊತ್ತು, ನನ್ನ ಸುಮಾರು ಜನ ಶಿಷ್ಯರೇ ಡೈರೆಕ್ಟರ್ ಆಗಿದ್ದಾರೆ. ಆ ಥರ ಇರ್ತಾರೆ ನೀವು. ನಾವು ಏನು ಮಾಡ್ತೀವಿ, ಈ ಥರ ಅಜ್ಞಾನಿಗಳನ್ನ, ಶೋಷಕರನ್ನ, ಹಿರಿಯರನ್ನ ಏನು ಮಾಡ್ತೀವಿ ಅಂದ್ರೆ ಗೌರವಿಸ್ತೀವಿ. ಆದರೆ ನಮ್ಮಲ್ಲಿ ಶತಮಾನಗಳಿಂದ ಬೆಳೆಸ್ಕೊಂಡು ಬಂದಿರುವಂಥ ಜ್ಞಾನಿಗಳನ್ನು ನಾವು ಗುರುತಿಸೋದಿಲ್ಲ. ಅದ ಕಾರಣ ನಮ್ಮನ್ನು ನಾವು ಡಿಗ್ರೇಡ್ ಮಾಡ್ಕೊಂಡಿರುವಂಥದ್ದು, ನಮ್ಮನ್ನು ನಾವು ಮೂರನೇ ದರ್ಜೆ ಪ್ರಜೆಗಳಾಗಿ ಮಾಡ್ಕೊಂಡಿರುವಂಥದ್ದು. ಅದಕ್ಕೋಸ್ಕರ ನಾಗೇಗೌಡರು ಹೇಳಿದರು, ಮುಂದೆ ಕಲಿಯದವರಿಂದ ಕಲಿತವರು ಕಲಿಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಯಾಕೆಂದರೆ ಇವತ್ತು ನೋಡಿ, ಕಂಪ್ಯೂಟರ್ ಓದಿದಂಥ ವಿದ್ಯಾರ್ಥಿಗಳನ್ನ ದೊಡ್ಡ ಹಂತಕ್ಕೆ ಬಂದವರು ನೋಡಿ, ಮನೆಯಲ್ಲಿ ಹೋದವರು ಒಂದು ಚೇರ್ನಲ್ಲಿ ಕೂತಿರ್ತಾರೆ, ಇನ್ನೊಂದು ಕಾಲು ನೀಟ್ಗಳಿಂದ ಚೇರ್ ಮೇಲೆ ಹಾಕಿರ್ತಾರೆ. ಅಪ್ಪ ಬಂದರೂ ಯೋಚನೆ ಮಾಡಲ್ಲ, ಹಿರಿಯರು ಬಂದರೂ ಯೋಚನೆ ಮಾಡಲ್ಲ, ಏನು ಯೋಚನೆ ಮಾಡಲ್ಲ, ಕಂಪಾಡಿಗೆ ತಾವು ಹಾಗೆ ಕೂತಿರ್ತಾರೆ. ನಮ್ಮ ಕಾಲದಲ್ಲಿ ಹಿರಿಯರು ಬಂದರೆ ಎದ್ದು ನಿಂತ್ಕೊಂಡಿದ್ವಿ. ಕೆಲವೊಮ್ಮೆ ಇನ್ನೂ ಏನು ಗೊತ್ತಾ ನಿಮಗೆ, ಹಿರಿಯರು ಬಂದರೆ ದೊಡ್ಡದಾಗಿ ಮೀಸೆ ಬಿಟ್ಟಿದ್ರೆ ಹಿಂಗೆ ಮಾಡ್ಕೊಂಡಿದ್ದು ಉಂಟು. ದೊಡ್ಡರ ಮುಂದೆ ಮೀಸೆ ಬಿಡಬಾರ್ದು, ದೊಡ್ಡರ ಮುಂದೆ ಬೆರಿಬಾರದು, ಜ್ಞಾನದ ಮುಂದೆ ಬೆರಿಬಾರದು ಅನ್ನುವಂಥದ್ದು. ಆ ಥರದ ಒಂದು ನಡವಳಿಕೆ ಇತ್ತು ನಿಮಗೆ. ಹೋಗಿ ಬರ್ತೀರಾ ಅಂತ ಕೇಳಿದ್ರು. ಈಗ ಸದ್ಯ ಹೋದ್ರೂ ಸಾಕು ಅನ್ನುವಂಥದ್ದು ಜಾಸ್ತಿ ಆಗಿದೆ. ಅದು ಏನಾದ್ರು ಟಿವಿ ನೋಡ್ತಾ ಇದ್ರಂತೂ ಯಾಕಪ್ಪ ಬಂದ್ರು ಇವರು ಅಂತ ಹೇಳಿ ಒಬ್ಬರು ಮಾತಾಡಿಸ್ತಾ ಇರ್ತಾರೆ, ಇನ್ನೊಬ್ರು ಟಿವಿ ನೋಡ್ತಿರ್ತಾರೆ. ಆಮೇಲೆ ಅದೇ ಕತೆ ಆಯ್ತು ಹೇಳು ನೋಡೋಣ ಅಂತ ಆಮೇಲೆ ಕತೆ ಕೇಳ್ಕೊತಾರೆ. ಅಲ್ಲ, ಹೀಗಾಗಿ ನಿಮ್ಗೆ ಯಾರು ಕೂಡ ಪ್ರೀತಿ, ಸ್ವಾಗತ, ನಡವಳಿಕೆ. ನೀವು ಮಕ್ಕಳೇ ಈ ಜಾನಪದ ಅಂತಂದರೆ ಬರೀ ಕಲೆಗಳೆಲ್ಲ, ಕಲೆಗಳು ಒಂದು ಭಾಗ, ನಮ್ಮ ನಡವಳಿಕೆ ಭಾಗ ಇದೆಯಲ್ಲ, ಅದು ನಿಜವಾದ ನಮ್ಮ ಜಾನಪದ ಸಂಸ್ಕೃತಿ. ಯಾಕೆಂದರೆ ಆರ್ಥಿಕತೆ ಜಾಸ್ತಿ ಆದಷ್ಟು ನಡವಳಿಕೆಗಳು ಖಾಲಿ ಆಗ್ತವೆ. ಆರ್ಥಿಕತೆ ಸಮತೂಕದಲ್ಲಿದ್ದರೆ ನಮ್ಮ ಮನಸ್ಸು ಕೂಡ ಸಮತೂಕದಲ್ಲಿ ಇರುತ್ತೆ. ಆದರೆ ಒಂದು ನಾನು ಹೇಳ್ತೀನಿ, ನಮ್ಮ ಭಾರತ ಕಂಪ್ಲೀಟ್ ಸಮತೂಕದಲ್ಲಿದ್ದ ಅಂತಂದರೆ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮಲ್ಲಿರುವಂಥ ಜಾತಿಗಳು ತಾರತಮ್ಯವನ್ನೇ ಹೇಳ್ಕೊಂಡು ಬಂದಂಥವು.
ಆ ಕಾರಣಕ್ಕೋಸ್ಕರ ಈ ಕೆಳವರ್ಗದ ತಳವರ್ಗದ ಜನ ಬಹಳ ಕಷ್ಟದಿಂದ ತಲೆಬಾಗಿ ಇಂಥ ಗುಲಾಮರ ಥರ ಬದುಕಿರುವಂಥದ್ದು ನಮ್ಮ ದೇಶದ ದುರಂತ. ಆ ಭಾಗನ ಒಪ್ಪಿಕೊಂಡು ನಮ್ಮ ನಡವಳಿಕೆಯ ಭಾಗ ಬಂದಾಗ ಆ ಭಾಗವನ್ನು ನಾವು ಯಾವಾಗಲೂ ಹೆಚ್ಚಿಸಬೇಕು. ಮತ್ತು ಈ ಥರದ ನಡವಳಿಕೆಯನ್ನ ಬೆಳೆಸ್ಕೊಂಡು ಬಂದಂಥ ನಮ್ಮ ಹಿರಿಯರು, ಅವರು ನಮ್ಮ ಅಚ್ಚೆ ಕಲಾವಿದರಾಗಿರ್ಬೋದು ಅಥವಾ ಇನ್ನೊಂದು ದೊಡ್ಡ ಬೇರೆ ಸುಮಾರು ಕಲೆಗಳಲ್ಲಿ ನೋಡಿದ್ರಿ. ಕಂಸಾಳ ಕಲಾವಿದರು ಇರ್ಬೋದು, ಪಟಾಕಂತ ಕಲಾವಿದರು ಇರ್ಬೋದು, ಬೇರೆ ಬೇರೆ ಕಲಾವಿದರು ಇರ್ಬೋದು. ಅವರೆಲ್ಲರನ್ನೂ ನಾವು ಗೌರವಿಸಬೇಕಾದಂಥ ಅವಶ್ಯಕತೆ ಇದೆ. ಈ ಕಲೆಗಳು ಜನಪದ ಕಲೆಗಳು ಅಂತಂದ್ರೆ ಇವತ್ತಿನ ಕಲೆಗಳ ಥರ ತುಂಬ ಮನರಂಜನೆ ಅಲ್ಲ. ಅಲ್ಲೊಂದು ಸಂದೇಶ ಇರ್ತಿತ್ತು, ಮೆಸೇಜ್ ಇರ್ತಿತ್ತು. ಮುಂದಿನ ಬದುಕು ಏನು, ನಿನ್ನ ಮುಂದಿನ ಬದುಕನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥದ್ದು ಆ ಕಲೆಗಳ ಉದ್ದೇಶ ಆಗಿತ್ತು. ಸುಮ್ಮನೆ ಜನಪದ ಕಲೆಗಳಲ್ಲ. ಬೇರೆ ಕಲೆಗಳು ನೀವು ಎಂಥದ್ದು ದೊಡ್ಡ ದೊಡ್ಡ ಸಿಟಿವಿನಲ್ಲಿ ನೋಡ್ತಿರಲ್ಲ, ಹುಚ್ಚೆಲ್ಲ ಕುಣಿತಿರಲ್ಲ ನೀವು. ಒಂದು ಗಳಿಗೆ ಕಲೆಗಳು, ಒಂದು ಟೈಮಿನ ಕಲೆಗಳಷ್ಟೇ ನೀವು. ಅವು ಶಾಶ್ವತವಾಗಿ ನಮಗೆ ಯಾವ ಸಂದೇಶವನ್ನು ಕೊಡಲ್ಲ, ನಮಗೆ ವ್ಯಕ್ತಿತ್ವವನ್ನು ಕೊಡಲ್ಲ. ನಮ್ಮ ವ್ಯಕ್ತಿತ್ವದ ಮೆರವಣಿಗೆ ಮಾಡ್ತೇವೆ ಅಷ್ಟೇ. ಮೆರವಣಿಗೆ ಅಂದರೆ ವ್ಯಕ್ತಿತ್ವ ಅಲ್ಲ ನೀವು ಆ ಹಿನ್ನೆಲೆಯಲ್ಲಿ ನೋಡಿದರೆ. ಹಾಗಾಗಿ ನಮ್ಮ ಏನು ಶ್ರೀಮತಿ ಚಿಕ್ಕತಾಯಮ್ಮ ಇಲ್ಲಿವರೆಗೆ ಉಳಿಸ್ಕೊಂಡು ಬಂದಿರೋದು ತುಂಬ ಸಂತೋಷದ ವಿಷಯ. ನಾನು 2001 ಮತ್ತು 2004 ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದೆ. ಆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಿದ್ದೆ. ಇದೇ ಜಾನಪದ ಲೋಕದಲ್ಲಿ ಒಂದು ಹಚ್ಚೆ ಕಪಟವನ್ನು ಮಾಡಿದ್ದೆ. 3 ದಿವಸ ಮಕ್ಕಳೆಲ್ಲ ಕಲಿಯುವಂಥದ್ದು, 3-4 ದಿವಸ ಹಚ್ಚೆ ಎಲ್ಲ ಕಲಿಯುವಂಥದ್ದು, ಹಚ್ಚೆಯವರೆಲ್ಲ ಅವರಿಗೆ ಹಚ್ಚೆ ಹಾಕುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನ್ನ ಬಹಳ ಹತ್ತಿರದ ಯಾವತ್ತೂ ನನ್ನ ಸೋದರಿ ಅಂತ ಕರೆಯುವಂಥ ಮೋಟಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದರು. ಆ ಸಂದರ್ಭದಲ್ಲಿ ನೀವು ಬರ್ಬೇಕಂಡ್ರಿ ಅಂತ ಕರೆದಿದ್ದೆ ನಾನು. ಅವರು ಬಂದಾಗಿ ಮಾಡಿ ನೋಡಿ, ಮೊದಲು ಮೋಟಮ್ಮನರೇ, ನಾನು ನನ್ನ ಅಣ್ಣ ಅನ್ನೋದು ನನ್ನ ತಂಗಿ ಥರ ಅವರು, ನೀವು ಮೊದಲು ಅಕ್ಕಿ ಹಾಕ್ಸ್ಕೋಬೇಕು ಅಂತ. ಅಯ್ಯೋ ನಾನು ಬೇಡ ಕಟ್ಟಿ ಬೇರೆ ಬೇರೆ ಹಾಕ್ಸ್ಕೊಂಡಿದ್ದೀವಿ. ಇಲ್ಲ, 1-2 ಗುಂಡು ಹಾಕ್ಸ್ಕೊಳ್ಳಿ ಅಂತ ಹೇಳಿದೆ. ಗುಂಡು ಅಂತೂ ಬೇರೆ ತಿಳ್ಕೊಬಿಡಿ. ಆಮೇಲೆ ಈ ಗುಂಡು ಇಲ್ಲಿ ಒಂದು 2 ಗುಂಡು ಹಾಕ್ಸ್ಕೊಂಡ್ರು. ಆಮೇಲೆ ನಮ್ಮ ಶ್ರೀಮತಿ ಒಂದು ಹಾಕ್ಸ್ಕೊಂಡ್ರು. ಬಹಳ ಹತ್ರ ಖುಷಿ ಆಗಿತ್ತು. ಅಷ್ಟು ದಿವಸ 3-4 ದಿವಸ ಕಾರ್ಯಕ್ರಮ ಮಾಡಿಸಿ ಎಲ್ಲರಿಗೂ ನಾವು ಗೌರವ ಕಟ್ಟಿ ಕಳಿಸ್ಕೊಡ್ವಿ. ಮಕ್ಕಳು ಯಾಕೆ ಈ ಹಚ್ಚೆ ಹಾಕ್ತಿದ್ದಾರೆ ಅಂತಂದ್ರೆ, ಒಂದು ಮಾತು ಹೊಡಿಲಿದೆ, ನೀವು ಸತ್ತಾಗ ಯಾರೂ ಬರಲ್ಲ, ಬರುವಂಥದ್ದು ಹಚ್ಚೆ ಇರ್ತಾರೆ. ಹಳ್ಳಿ ಕಡೆ ಕೇಳಿ ನೋಡಿ, ನಿಮ್ಮ ಜೊತೆಗೆ ಬರುವಂಥದ್ದು ಹಚ್ಚೆ ಇರ್ತಾರೆ. ಈ ಹಚ್ಚೆಯ ಮೂಲ ಉದ್ದೇಶ ಏನು ಗೊತ್ತಾದ್ರೆ, ಇದು ಮಾತೃಕಾ ಸಂಸ್ಕೃತಿಯಿಂದ ಬಂದದ್ದು. ಅಂದ್ರೆ ಒಂದು ರಕ್ಷಣೆ ಎನ್ನುವಂಥದ್ದು. ಈಗಲೂ ಕೂಡ ನೀವು ಚೀನಾದಲ್ಲಿ ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್ ಅಂತೆಲ್ಲ ಕೇಳಿದ್ದೀವಿ. ಸೂಜಿ ಚುಚ್ಚಿ ರೋಗ ವಾಸಿ ಮಾಡೋದಿರುತ್ತ. ಹಂಗಾಗಿ ನೋಡಿ, ಇವೆಲ್ಲ ಪವರ್ ಪಾಯಿಂಟ್ಸ್ ನಾವೆಲ್ಲ ಮರ್ತ್ಕೊಂಡಿದ್ದೀವಿ. ಎಲ್ಲ ಡಾಕ್ಟರ್ ಹತ್ರ ಹೋಗ್ತೇವೆ, ಹೇಳಲಿಕ್ಕೆ ಕೇಳಿದ್ದೀವಿ. ನಮ್ಮನ್ನ ನಾವು ಅವ್ರಿಗೆ ಒಪ್ಪಿಸ್ಕೊಂಡಿರ್ತೀವಿ. ನಮ್ಮನ್ನೇ ನಾವು ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳುವಂಥ ಅನೇಕ ಶಕ್ತಿಗಳಿವೆ. ಇದು ಪವರ್ ಪಾಯಿಂಟ್, ಇದು ಪವರ್ ಪಾಯಿಂಟು, ಇದು ಪವರ್ ಪಾಯಿಂಟು. ಆಮೇಲೆ ಒಕ್ಲ ಇದೆಯಲ್ಲ, ಅದು ಪವರ್ ಪಾಯಿಂಟ್. ಇವುಗಳ ಮೂಲಕನೇ ಅನೇಕ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬಹುದು. ನಿಮಗೆ ಗೊತ್ತು, ಮಕ್ಕಳೆಲ್ಲ ಅಳ್ತಿದ್ದಾಗ ಒಂದು ಎಲೆಯನ್ನ ಕಾಯಿಸ್ಬಿಟ್ಟು ಆ ಮಕ್ಕಳ ಮೇಲೆ ಆಗ್ತಾ ಇತ್ತು. ಹಾಗಾಗಿ ಇನ್ನು ಇದೆಲ್ಲ ಔಷಧಿ ಇರ್ಬೋದು, ನೀವು ಅಡಿಗೆ ಇರ್ಬೋದು. ಈಗ ಹೊರಗಡೆ ಅಡಿಗೆ ನೀವು ಬರೀ ರುಚಿ, ನಮ್ಮ ಅಡಿಗೆ ಆಹಾರ. ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ 2 in 1 ಆಹಾರ ಮತ್ತು ಆರೋಗ್ಯವನ್ನು ಒಟ್ಟಿಗೆ ಸೇರಿಸಿದ್ರು ನೀವು. ಈಗ ಆ ತರ ಇಲ್ಲ. ನೀವು ಬರೀ ಖಾರ ಮಸಾಲೆ ಏನ್ ಬೇಕೋ ಅದನ್ನೇ ತಿನ್ನೋದು. ನಾಟಿ ಕೋಳಿಲ್ಲ, ಯಾವ ಒಂದು ಹುಡುಗರು ಮುಟ್ಟದೇ ಇಲ್ಲ. ಅವನ್ನೆಲ್ಲ ಕಡಿಬೇಕು, ಮಾಡಬೇಕು, ಮೂಳೆ ಜಾಸ್ತಿ ಅಂತ. ಈ ಬ್ರಾಯ್ಲರ್ ಕೋಳಿ ಇದೆಯಲ್ಲ, ಅದಾದ್ರೆ ಆರೋಗ್ಯವಾಗಿ ನಾನಾ ತರ ಮಾಡಿಕೊಂಡು ಯಾವ ತರ ಎಲ್ಲ ತಿನ್ಬೇಕು ತಿಂತಾರೆ. ಆದ್ರೆ ತಿನ್ನುವಾಗ ಕೆಮಿಕಲ್ಸ್ ತಿಂತಿರ್ತಾರೆ ಅಂದರೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿರ್ಬೇಕು. ಎಲ್ಲ ಗಂಡಸರು ಸಾಮಾನ್ಯ ನೋಡ್ಕೊಳ್ಳಿ, ಗಂಡಸರು ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ದೇಹನ. ಎಲ್ಲ ಸ್ಮಾಲ್ ಗಂಡಸರು ನೋಡಿ, ಅವ್ರಿಗೆಲ್ಲ ಸ್ವಲ್ಪ ಹೊಟ್ಟೆ ಮುಂದೆ ಬಂದಿರುತ್ತೆ. 3 ತಿಂಗಳು ಬಸಿರಿನ ತರ ಕಾಣ್ತಿರ್ತಾರೆ. ಯಾಕೆ ಅಂದ್ರೆ ಅದು ಕಸ ತಿಂತಿರೋ ಭಾಗ. ಅದು ಆಹಾರ ಬೇರೆ, ಕಸ ಬೇರೆ. ನಾವು ಆಹಾರದ ಜೊತೆಗೆ ಕಸ ತಿಂತ ಇರ್ತೀವಿ ನಾವು. ಹಾಗಾಗಿ ನೀವು ಆಧುನಿಕತೆ ಹಿಂದಿದ್ದು ಅಂತ ಇಲ್ಲ. ನೀವು ನಥಿಂಗ್ ಈಸ್ ನ್ಯೂ ಅಂಡರ್ ದ ಸನ್ ಅಂತ. ನಮ್ಮಲ್ಲಿ ಏನು ಎಲ್ಲ ಗೊತ್ತು, ಸೈನ್ಸ್ ಓದ್ತಾ ಇರ್ತೀವಿ. ಈ ಮೂಲ ವಸ್ತುಗಳು ಇರುವಂಥವು ಅಷ್ಟೇ. ಆ ಮೂಲ ವಸ್ತುಗಳನ್ನು ಬಳಸ್ಕೊಂಡು ನಾವು ಕಾಂಪೌಂಡ್ಗಳನ್ನಾಗಿ, ಸಂಯುಕ್ತಗಳನ್ನಾಗಿ ಮಾಡಿಕೊಂಡು ಬಳಸ್ಕೊತೀವಿ ಅಷ್ಟೇ. ಅದ್ರ ಮೇಲೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿಕೊಂಡು ಕೂಡ ನಾವು ಇದು ಮಾಡ್ತೀವಿ.
ಅದು ಜಗತ್ತಿನಲ್ಲಿ ಇರುವಂಥದ್ದು. ಹಾಗಾಗಿ ಇವತ್ತು ಕೂಡ ನೀವು ಇದು ಜೂಗಳಂತ ಕರೀತಾರಲ್ಲ ಜನಾಂಗ, ಅಮೆರಿಕವನ್ನೇ ಕಂಟ್ರೋಲ್ ಮಾಡಿರುವಂತಹ ಸೈಂಟಿಫಿಕ್ ಜನಾಂಗ, ಅವರು ತಿಳ್ಕೊಂಡಿರುವಂಥದ್ದು ದೊಡ್ಡ ಜ್ಞಾನ, ಬದುಕುವಂಥದ್ದು ಸಿಸ್ಟಮೆಟಿಕ್ ಆದಂಥ ಪಾರಂಪರಿಕ ಜ್ಞಾನ. ಆ ಪಾರಂಪರಿಕ ಜ್ಞಾನವನ್ನ ಇಟ್ಕೊಂಡು ದೊಡ್ಡದಾಗಿ ಬದುಕಬಹುದು ನೀವು, ಅಥವಾ ನೀವು ಪಾರಂಪರಿಕ ಆಧುನಿಕ ಬದುಕು ಕೇಳ್ಕೊಂಡು ಕಲ್ಪುಷರ ತಿಳ್ಕೊಂಡು ಬೇಗ ನೀವು ನಿಮ್ಮ ಅಂತ್ಯವನ್ನು ಕಾಣಬಹುದು. ಆ ದೃಷ್ಟಿಯಿಂದ ನಮ್ಮ ಜಾನಪದ ಅಂದರೆ ಅಡುಗೆ, ಉಡುಗೆ, ತೊಡುಗೆ ಎಲ್ಲವನ್ನೂ ಸೇರಿಸಿಕೊಂಡಂತಹ ಒಂದು ವ್ಯವಸ್ಥೆ. ಜನಪದ ಕಲೆ ಅಂತಂದ್ರೆ ಅದು ನಿಮ್ಗೆ ಮೆಸೇಜ್ ಅನ್ನ ಕೊಡುವ ಯಾವಾಗಲೂ ಕೂಡ ಜನಪದ ಕಲೆ ಅಂದ್ರಿಂದ ಮನರಂಜನೆ ಅಂತ ಕರೆದ ಅನೇಕ ಸಂದರ್ಭ ಬೈತೀನಿ ನಾನು. ಅವು ಇರೋದು ಮನರಂಜನೆಗಲ್ಲ, ಮನೋಲ್ಲಾಸಕ್ಕೆ. ನಿಮ್ಮಲ್ಲಿ ಯಾರು ಹೇಳ್ತಾರೆ ಮಜಾ ಮಾಡಿ ಅಂತಂದ್ರೆ ಇನ್ನೊಂದು ಚಿಂದಿ ಮಾಡಿ ಅಂತಾರೆ. ಯಾರನ್ನ ಚಿಂದಿ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾವನಿಗಾದ್ರೂ ಏನು ದುಡ್ಡಿಲ್ದಿದ್ರೆ ಏನ್ ಮಾಡ್ತಾರೆ ಅವನು, ನಮ್ಮ ಪೊಲೀಸ್ ಮೇಡಮ್ ಅವರಿಗೆ ಗೊತ್ತಿರುತ್ತೆ, ಕಷ್ಟ ಅನ್ಭವಿಸ್ತಿರ್ತಾರೆ. ಚಿಂದಿ ಉಡಾಯಿಸೋರು ಎಷ್ಟು ಕಷ್ಟ ಕೊಡ್ತಾರೆ ಅಂತ. ಮನೆಗೆ ಏನೋ ಯಾರು ಮನೆಗಾದ್ರು ಕಂದ ಹಾಕಿ ಏನಾದ್ರೂ ಮಾಡಿಕೊಂಡು, ಇಲ್ಲದಿದ್ರೆ ಅನೇಕ ಗಂಡಸರು ಹೆಂಡತಿನೇ ಹೊಡಿತಿರ್ತಾರೆ. ಹೊಡೆದು ಮಾಡಿ ಪಾಪ ಕೂಲಿ ಮಾಡಿಕೊಂಡು ಮಕ್ಕಳು ಸಾಕೊಂಡು ಎಲ್ಲ ಮಕ್ಕಳು ಸಾಕೊಂಡು ಇವತ್ತು ಅನೇಕ ಮಕ್ಕಳನ್ನ ಸಾಕೋರು ಹೆಣ್ಮಕ್ಳು ಕಂಡ್ರಿ, ಕೂಲಿ ಮಕ್ಕಳು ಹೆಣ್ಮಕ್ಳು ಸಾಕ್ತಾರೆ. ಗಂಡು ಮಕ್ಕಳು ಕುಡಿದು ಅದು ಯಾಕೆ ಯಾವ ಆದಾಯಕ್ಕೋಸ್ಕರವಾಗಿ ಕುಡಿಸ್ತಾರೋ ಗೊತ್ತಿಲ್ಲ. ಲಕ್ಷಾಂತರ ಸಾವಿರಾರು ಜನ ಮೆರವಣಿಗೆ ಬಂದರು. ನಮ್ಮ ಗಂಡಂದಿರು ಕುಡಿದು ಹಾಳಾಗ್ತಿದ್ದಾರೆ, ಸಾಯ್ತಿದ್ದಾರೆ, ಕುಟುಂಬ ಎಲ್ಲ ಹಾಳಾಗ್ತಿದೆ ಅಂತಂದ್ರೆ ಕೂಡ ಸರ್ಕಾರ ಇದನ್ನು ಬ್ಯಾನ್ ಮಾಡಲಿಲ್ಲ, ಕುಡಿಯೋದನ್ನು ಬ್ಯಾನ್ ಮಾಡಲಿಲ್ಲ. ನಮಗೆ ಕುಡಿದ್ರೆ ಅಂದ್ರೆ ಹೌದು, ಅಕ್ಕಿ ಭೋಜ ಅಂತ ಇತ್ತು, ಬೇರೆ ಅಂತ ಇತ್ತು, ಆಮೇಲೆ ನಿಮಗೆ ಗಸಗಸೆ ಪಾಯಸ ಅಂತ ಇತ್ತು. ಈಗ ಅವರು ಎಷ್ಟು ಮಿತವಾಗಿ ಬೇಕೋ ಅಷ್ಟು ಮಿತವಾಗಿ ಕೊಡು, ಆರಾಮಾಗಿ ಸ್ನಾನ ಮಾಡಿ ಬಲ್ಲರು. ಈಗ ಯಾಕೆ ಕುಡಿತಾರೆ ಅಂತಂದ್ರೆ ಮಾಡಿರೋ ಒಂದು ಎಲ್ಲ ಕತ್ತರಿ ಕೆಲಸ ಬರಿಯ ಕಾರಣಕ್ಕೋಸ್ಕರವಾಗಿ ಕುಡಿದು ರಾತ್ರಿ ಹೊತ್ತು ಮನೆ ಬಿಡೋದು, ಬೆಳಗ್ಗೆ ಮತ್ತೆ ಅದೇ ಕೆಲಸ ಮಾಡೋದು. ಇಂಥ ಕಾರಣಕ್ಕೋಸ್ಕರ ಅತಿರೇಕದ ವರ್ತನೆಗಳು ನಮ್ಗೆ ಆಧುನಿಕತೆ ಕೊಟ್ಟಿರುವಂತಹ ಅನುಕೂಲಗಳ ಜೊತೆಗೆ ಈ ಅತಿರೇಕವನ್ನು ಕೊಟ್ಟಿದೆ ಅನ್ನುವುದನ್ನು ತಿಳ್ಕೊಂಡು ಇದನ್ನು ಸಮತೋಲಿಸಬೇಕು ಅಂತಂದ್ರೆ ನಾವು ಈ ತರ ಜನಪದ ಬದುಕನ್ನ ಸಸ್ಟೈನಬಲ್ ಅಂತ ಕರೀತಾರೆ. ಇವತ್ತು ಬಾಳಿಕೆ ಬದುಕನ್ನು ಬೆಳೆಸಲಿಕ್ಕೆ ನಾವು ಜಾನಪದ ಕಡೆಗೆ ಹೋಗ್ಬೇಕು. ಅದರಲ್ಲಿ ಬೆಳೆದಿಲ್ಲ ಹಚ್ಚೆ ಅನ್ನುವಂಥದ್ದು ಒಂದು ಅಂತ ನಮ್ಮ ಅಕ್ಕ ಹೇಳ್ತದ್ದು, ಏನ ಕಣ್ಣಿನ ಕೈ ಅಂದ್ರೆ ಗಂಡನ ನೀರು ಕೂಡ ಗಿಂಡಿ ಅಂತ. ಈ ಲಾಸ್ಟ್ ನೀರಪ್ಪ ಗಂಡನ ನೀರು ಕೂಡ ಗಿಂಡಿ ಅಂತ. ಯಾಕೆ ನೀರು ಕೊಡೋದು ಗಂಡನ ನೀರ, ಅದು ಕೊಡುತ್ತ ನೀರಾದ್ರೆ ಹಿಂಗೆ ಕೊಡ್ತಾರೆ, ಸುಮ್ಮನಿಲ್ಲ ಅಂತೆಲ್ಲ ಬೈತಿದ್ರು. ಆಮೇಲೆ ಯಾವ್ದಾದ್ರು ಇಷ್ಟಪಟ್ಬಿಟ್ರೆ ಅವ್ರ ಹೆಸರನ್ನು ಬರೆಸ್ಕೊಳ್ಳೋದು. ಇಲ್ಲಿ ಎಸ್ಪೆಷಲಿ ನೀವು ಪ್ರೇಮಿಗಳಿದಾರಲ್ಲ, ಬಹಳ ಇದು ನೀವು ಅವ್ರೇನು ಯಾವ ಕಾರಣಕ್ಕೋಸ್ಕರವಾಗಿ ನನ್ನ ಪ್ರೇಮಿಯನ್ನು ನಡೆಸೋಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಲ್ಲ ಇಲ್ಲಿಗೆ ಬರೆಸ್ಕೊಂಡು ಇಲ್ಲೆಲ್ಲ ಬರೆಸ್ಕೊತಾ ಇದ್ರು. ಅದು ದೊಡ್ಡ ಪ್ರೇಮದ ಹೊಂದಾಣಿಕೆ ಒಂದು ದೊಡ್ಡ ಸಂಕೇತ ಆಗಿತ್ತು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಈ ರಕ್ಷಣೆ ಅಂತ ಇರುತ್ತಲ್ಲ, ಈ ಮಂತ್ರವಿದ್ಯೆ ಅಂತ ಇದೆಯಲ್ಲ, ಅದರಲ್ಲಿ ಎರಡು ಥರದ ಮಂತ್ರವಿದ್ಯೆ ಇದೆ. ಸಾಮ್ಯ ನಿಯಮ, ಸಂಪರ್ಕ ನಿಯಮ ಅಂತ. ಆ ಮಂತ್ರವಿದ್ಯೆ ಅನ್ನುವಂಥದ್ದು ನಮಗೆ ಬರದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಪ್ರೊಟೆಕ್ಷನ್ ಆಗಿ ಕೂಡ ರಕ್ಷಣಾತ್ಮಕವರು ಕೂಡ ಅದನ್ನು ಬಳಸ್ತಾ ಇದ್ರು. ಹೀಗಾಗಿ ಹಚ್ಚೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ಮೊದಲ ಹೊದಿಕೆ. ನಮಗೆ ಬಟ್ಟೆ ನಂತರದ ಹೊದಿಕೆ ಬರುತ್ತೆ, ಅದು ಮೊದಲನೇ ಹೊದಿಕೆಯಾಗಿದ್ದು ನಮ್ಮನ್ನು ರಕ್ಷಣೆ ಮಾಡುವಂಥ ಒಂದು ರಕ್ಷಣಾ ತಂತ್ರ ಅಂತ ನಾವು ಇದು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಇನ್ನೂ ಒಂದು ಬಹಳ ಒಳ್ಳೆ ಪಾಯಿಂಟ್ ಇತ್ತು, ನೆಗೆಟಿವ್ ಪಾಯಿಂಟ್ ಇತ್ತು. ಅನೇಕರು ನೀವು ತಮ್ಮ ಕುಟುಂಬದ ಕಾರಣಕ್ಕೋಸ್ಕರ ನಾವು ಕುಟುಂಬಕ್ಕೆ ಸೇರಬಹುದು ಅಂತ ಕಾರಣಕ್ಕೋಸ್ಕರವಾಗಿ ಎಲ್ಲಾ ಕುಟುಂಬಗಳು ಸೇರ್ಕೊಂಡು ಒಂದು ಚಿಹ್ನೆಯನ್ನ ಇಲ್ಲಿ ಹಾಕ್ತಾ ಇದ್ರು. ನೀವು ಸಿನಿಮಾದಲ್ಲಿ ನೋಡಿರ್ತೀರಿ, ಅವರು ಗೂಟಗಳು ದರೋಡೆಕೋರರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹಿಂಗೆಲ್ಲ ತಂದು ನೋಡ್ತಾ ಇರ್ತಾರೆ, ನಮ್ ಗ್ರೂಪ್ ಜನ ಅಲ್ವಾ ಅಂತ ನೋಡ್ತಿರ್ತಾರೆ. ಈಗ ದರೋಡೆಕೋರರು ಬಳಸ್ತಾ ಇದ್ರು, ಈ ಕುಟುಂಬದವರು ಕೂಡ ಅದನ್ನು ಬಳಸ್ತಾ ಇದ್ರು. ಒಂದು ಗುಂಪಿನ ಐಡೆಂಟಿಟಿ, ಒಂದು ಗುಂಪಿನ ಗುರುತುವನ್ನು ಕಾಣಿಸ್ತಾರೆ. ಎಲ್ಲೇ ಹೋದ್ರು ಕೂಡ ಇವನು ನಮ್ಮವನು. ಈಗ ನಾವು ಜಾತಿ ಕಾರಣಕ್ಕೋಸ್ಕರ ನಮ್ಮವನು ಅಂತೀವಿ. ಈಗ ಜಾತಿನ ಹೆಚ್ಚು ದುರ್ಬಳಕೆ ಮಾಡ್ಕೊಳ್ಳೋರು ರಾಜಕಾರಣಿಗಳು ಬಿಡಿ, ನಾವೇನು ಅಲ್ಲ. ಹಾಗಾಗಿ ಈ ತರ ಗುರುತಿಸಿದ ಕಾರಣಕ್ಕೋಸ್ಕರವಾಗಿ ಕೂಡ ಬೆಳೆಸ್ಕೊಳ್ಳುವಂತಿತ್ತು. ಇವತ್ತು ಕೂಡ ನಿಮಗೆ ಗೊತ್ತಿದೆ, ಚೈನಾ ಹೋದ್ರೆ ನೀವು ವಾಟ್ಸಪ್ ನೋಡಿರ್ತೀರಲ್ವಾ, ವಾಟ್ಸಪ್ ನೋಡ್ತಾ ಇರ್ತೀರಲ್ಲ, ಚೈನಾದಲ್ಲಿ ಅದು ಒಂದು ಶ್ರೀಮಂತರ ಮೋಜಿನ ಮಸ್ತ್ ಮಾಡುವಂತ ಒಂದು ಕಲೆ. ಅದು ಎಲ್ಲ ನೀವು ನೋಡಿದ್ರೆ ಇಲ್ಲಿಗೆ ಹಾಕ್ಸ್ಕೊತಿದ್ರು, ಇಲ್ಲಿಗೆ ಹಾಕ್ಸ್ಕೊತಿದ್ರು, ಇಲ್ಲಿ ನಾವೆಲ್ಲ ಹಾಕ್ಸೋದಿಲ್ಲ. ಈಗ ಎಲ್ಲೆಲ್ಲಿ ಹಾಕ್ಸ್ಕೊತಾರೆ ಅಂತ ವಾಟ್ಸಪ್ ನೋಡಿರ್ತೀವಿ. ಕೆಲವೊಮ್ಮೆ ಅರ್ಧ ತೋರಿಸ್ತಾರೆ, ಅರ್ಧ ತೋರಿಸೋದಿಲ್ಲ. ಎಲ್ಲ ಏನಾಗಿದೆ ಅಂದ್ರು ಕ್ರೇಜಿ ಆಡೋ ಅದು
ಒಂದು ಪ್ರೊಡಕ್ಟಿವ್ ಆರ್ಟ್ ಆಗಿದ್ದು ಈಗ ಕ್ರೇಜಿ ಆರ್ಟ್ ಆಗೋಗ್ಬಿಟ್ಟಿದೆ. ಕ್ರೇಜಿ ಯಾರಿಗೆ? ಶ್ರೀಮಂತರ ಮಕ್ಕಳಿಗೆ, ಮಧ್ಯಮ ವರ್ಗದವರಿಗೆ, ಬಡವರ ಬಗ್ಗೆ ಇದು ಮಾಡ್ತಾ ಇಲ್ಲ. ಎಲ್ಲ ತಿನ್ನಕ್ಕೆ ಉಣ್ಣಕ್ಕೆ ಮಜಾ ಮಾಡಕ್ಕೆ ಜಾಗ ಎಲ್ಲ ಇದ್ದ ಮೇಲೆ ಇನ್ನೇನು ಮಾಡಬೇಕು? ಈ ತರ ಕೆಲಸ ಮಾಡ್ಬೇಕಲ್ವಾ? ಆ ಕೆಲಸದಕ್ಕೆ ಇದು ವಿಶೇಷವಾಗಿ ಬೆಳಗ್ಗೆ ಆಗ್ತಿದೆ ಆಧುನಿಕರಲ್ಲಿ. ಇನ್ನೊಂದು ಗೊತ್ತು ನಿಮಗೆ, ಇದು ಆದಿವಾಸಿಗಳಲ್ಲಿ ಬಹಳ ಮುಖ್ಯವಾಗಿದ್ದು. ಕೆಲವು ಆದಿವಾಸಿಗಳು ಅಚ್ಚೆಯಿಂದ ಇದ್ರೆ ಅವ್ರಿಗೆ ಅವಮಾನದಂತೆ. ಒಂದ್ಸರಿ ಒಬ್ಬ ಆಂಧ್ರ ಪ್ರದೇಶದ್ದು ಮಾನವಶಾಸ್ತ್ರಜ್ಞ ಒಂದು ಟ್ರೈಬಲ್ ಹೋದಂತೆ. ಹೋದಾಗ ಆ ಹೆಣ್ಣು ತುಂಬಾ ನಾಚ್ಕೊಂಡು ಬೈದ್ಬಿಟ್ಲಂತೆ. ಇವನೇನು ತಿಳ್ಕೊಂಡ, ಅವರಲ್ಲಿ ಇದ್ದುದೇ ಡ್ರೆಸ್ಸು ಸೊಟ್ಟಿಂದ ಕೆಳಗಡೆಗೆ, ಮೇಲ್ಗಡೆಗೆ ಡ್ರೆಸ್ ಇರಲಿಲ್ಲ. ಬಹುಶಃ ನಾನು ಹೊರಗಡೆನೂ ಬಂದವನು ಅನ್ನೋ ಕಾರಣಕ್ಕೋಸ್ಕರಾಗಿ ಇವಳು ನಾಚ್ಕೊಂಡಿರ್ಬೇಕು ಅಂತ ಆಮೇಲೆ ವಿಚಾರಿಸಲಾಗಿ ಗೊತ್ತಾಗಿದ್ದ ವಿಷಯ ಏನು ಅಂತಂದ್ರೆ, ಅಯ್ಯೋ ದೊಡ್ಡವ್ರು ಬಂದ್ರು ನಾನು ಅಚ್ಚೆಯೇ ಹಾಕ್ಸ್ಕೊಂಡಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವಳು ನಾಚ್ಕೊಡ್ಲಂತೆ. ನೋಡಿ ಅದಕ್ಕಿದ್ದಂತ ಒಂದು ಬೆಲೆ. ಹಾಗಾಗಿ ಇವತ್ತು ಕೂಡ ನೀವು ಅಚ್ಚೆ ಹಾಕ್ಸ್ಕೊಳ್ಳೋದು ನಮ್ಮ ಇವರಿಂದ ಸಾಧ್ಯ ಇಲ್ಲ, ಅವ್ರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಅದು ಕಾಯಿಲೆ ಕಸಾಲೆಯ ವಿಷಯ ಅಂತ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಬ್ಬರು ಚುಚ್ಚಿನ ಇನ್ನೊಬ್ರು ಚುಚ್ಚಬಾರ್ದು, ಒಬ್ಬರು ಚುಚ್ಚಿನ ಇನ್ನೊಬ್ರು ಚುಚ್ಚಬಾರ್ದು ಅಂತಿರೋದ್ರಿಂದ ಅವ್ರ ಕಲೆ ಈಗ ಅಳಿಸಿ ಹೋಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಬೇರೆ ತಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಅದು ದೊಡ್ಡ ಮಾರ್ಕೆಟ್. ನೀವು ಬೆಂಗಳೂರಿಗೆ ಹೋದಾಗ ಆದ್ರೆ ಇಂಥದ್ದೊಂದು ಕಲೆ ಬೆಳೆಯುವಂಥದ್ದು ಅವಶ್ಯಕತೆ ಇದೆ. ಇದನ್ನ ಹಳೆ ಮೂಲ ಕಾರಣಕ್ಕೋಸ್ಕರ ಬೆಳೆಸಬೇಕಾಗಿಲ್ಲ. ಮನುಷ್ಯನ ಈ ರಕ್ಷಣಾತ್ಮಕ ಕಾರಣಕ್ಕೋಸ್ಕರವಾಗಿ, ಮನುಷ್ಯನ ಫ್ರೆಶ್ ಆಗ ಕಾರಣಕ್ಕೋಸ್ಕರವಾಗಿ. ಈಗ ಜನಪದ ಕಲೆನ ಯಾಕೆ ನೋಡ್ತೀವಿ ನಾವು? ಹಬ್ಬನ ಯಾಕೆ ಮಾಡ್ತೀವಿ ನಾವು? ಫ್ರೆಶ್ ಆಗಬೇಕಂತ ಕಾರಣಕ್ಕೋಸ್ಕರವಾಗಿ. ಕೆಲವರು ಮೂಢನಂಬಿಕೆ ಅಂತಾರೆ. ಮೂಢನಂಬಿಕೆಗಳೇ ಬೇರೆ ಮತ್ತು ನಂಬಿಕೆಗಳೇ ಬೇರೆ. ನೀವು ಹಾಗಾಗಿ ನಾವು ಫ್ರೆಶ್ ಆಗಕ್ಕೆ ಇದು ಮಾಡ್ತೀವಿ. ನೀವ್ ಏನ್ ಮಾಡ್ಬೇಕು ಇವತ್ತು ಮಕ್ಕಳಲ್ಲಿ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಈ ಜಾನಪದವನ್ನು ಅಧ್ಯಯನ ಮಾಡುವಾಗ ನಾವು ಹೊರಗಡೆದನ್ನ ಯಾರೂ ತಂತ್ರಜ್ಞಾನ ಬಿಟ್ಟು ಬದುಕಕ್ಕಾಗಲ್ಲ. ನೀವು ತಂತ್ರಜ್ಞಾನ ಬೇಕು, ನಮಗೆ ಸಮಾನತೆ ಬೇಕು. ಸಂಪ್ರದಾಯ ಅಂತ ನೀವು ಹೆಣ್ಣನ್ನ ಶೋಷಣೆ ಮಾಡೋದು, ಗಂಡು ದಬ್ಬಾಳಿಕೆ ಮಾಡೋದು ಅಥವಾ ಜಾತಿ ಶೋಷಣೆ ಇವನ್ನ ಅನುಸರಿಸಬೇಕಾಗಿಲ್ಲ. ಆಧುನಿಕ ಜ್ಞಾನವನ್ನ, ಪಾಸಿಟಿವ್ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿಮ್ಮ ಆರೋಗ್ಯ ಕಾಪಾಡುವ ವಿಷಯದಲ್ಲಿ ನೀವು ಮಾತ್ರ ಆರೋಗ್ಯ, ನಡವಳಿಕೆ, ಆಚಾರ ವಿಚಾರಗಳನ್ನ ಇದು ಮಾಡೋ ಕಾರಣಕ್ಕೋಸ್ಕರವಾಗಿ ನೀವು ಈ ಜನಪದ ಅಚ್ಚುಗಳಾಗಲಿ ಕಲೆಗಳಾಗಲಿ ಇವನ್ನ ಉಳಿಸ್ಕೋಬೇಕು. ಮತ್ತೆ ನೀವು ಸೃಷ್ಟಿ ಆಗ್ಬೇಕು. ನೀವು ಇನ್ನೊಬ್ರು ಕೊಟ್ಟದನ್ನ ತಿಂದ್ರೆ, ಇನ್ನೊಬ್ರು ಕೊಟ್ಟದನ್ನ ಬೆಳೆಸಿದ್ರೆ ನೀವು ಸೃಜನಶೀಲರಾಗಲ್ಲ, ಸೃಷ್ಟಿಶೀಲರಾಗಬೇಕು. ಏನು ಅಂತಂದ್ರೆ ನಮ್ಮ ಅಡಿಗೆನ ದೊಡ್ಡದಾಗಿ ಬೆಳೆಸ್ಬೇಕು, ನಮ್ಮ ಇನ್ನೊಂದು ಕಲೆಯನ್ನ ದೊಡ್ಡದಾಗಿ ಬೆಳೆಸ್ಬೇಕು. ಅಂಥವ್ರಿಗೆ ಮಾತ್ರ ಜಗತ್ತಿನಲ್ಲಿ ಬೆಲೆ. ಅಮೆರಿಕಕ್ಕೆ ಹೋಗ್ಬಿಟ್ಟು ನಾನು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಅಮೆರಿಕದ ಕ್ರಿಶ್ಚಿಯನ್ ಏನು ಗೌರವಿಸೋದಿಲ್ಲ. ನೀನು ಇಂಡಿಯಾದವನು ಅಂತಾನೆ ಅನ್ನುವಂಥದ್ದು ಅವ್ರಿಗೆ. ಆಮೇಲೆ ಇಲ್ಲಿಂದ ಹೋಗಿ ನೀವು ಅಲ್ಲಿಯ ಮಾತನಾಡಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮ ದೇಶಕ್ಕೆ ಏನು ಹೇಳ್ರಿ ಮೊದಲು ಅಂತಾರೆ ಅವರು. ನಿಮ್ಮ ದೇಶಕ್ಕೆ ಏನು ಅಂತ ಹೇಳ್ತಾರೆ. ನಮ್ಮ ದೇಶದ್ದು ನಮ್ಮದು ಅನ್ನುವಂಥದ್ದು ಇದೆಯಲ್ಲ, ಅದೇ ಜಾನಪದ, ಅದೇ ಜನಪದ ಸಂಸ್ಕೃತಿ, ಅದನ್ನ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವೆಲ್ಲ ಸೇರಿದಕ್ಕೆ ಮತ್ತು ಇದನ್ನ ಅತಿಥಿಗಳು ಬಂದದಕ್ಕೆ ಮತ್ತು ವಿಶೇಷವಾಗಿ ನಮಗೆ ನಮ್ಮ ಶೋಭಾ ಪೊಲೀಸ್ ಇಲಾಖೆಯವರನ್ನು ಕರೆಸಿರೋದು ನಮಗೆ ತುಂಬಾ ಸಂತೋಷ ಆಯಿತು. ಯಾಕೆಂದ್ರೆ ಸಾಹಿತ್ಯ ಕಲೆ ಇದು ಅಂತಂದ್ರೆ ಎಲ್ಲ ಒಂದು ಗುಪ್ತ ಸೇರ್ಕೊಂಡು ಸಾಹಿತ್ಯ ಓದಿಯವರು ಕಲಾವಿದರು ಮಾತ್ರ ಮಾಡ್ತಾರೆ. ಕಲೆ ಸಾಹಿತ್ಯ ಎಲ್ಲರಿಗೂ ಸೇರಿದ್ದು, ಸಂಸ್ಕೃತಿ ಎಲ್ಲರಿಗೂ ಸೇರಿದ್ದು, ಎಲ್ಲರಿಗೂ ನಾವು ಇಲ್ಲಿ ಪರಿಚಯ ಮಾಡ್ಕೊಳ್ಬೇಕಾಗಿರುವಂಥದ್ದು, ಅವರನ್ನು ಒಳಗೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕೋಸ್ಕರ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೇನೆ.